ಹಾಯ್ ಫ್ರೆಂಡ್ಸ್, ನಮಸ್ಕಾರ. 2024-25ನೇ ಸಾಲಿನ JNM ನರ್ಸಿಂಗ್ ಅಡ್ಮಿಷನ್ ಪ್ರಾರಂಭವಾಗಿರ್ತಕ್ಕಂಥದ್ದು. ಆ ಕುರಿತು ನಿಮಗೆ ಅಪ್ಡೇಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಗೂಗಲಲ್ಲಿ JNM ನರ್ಸಿಂಗ್ ಅಡ್ಮಿಷನ್ 2020 ಅಡ್ಮಿಷನ್ ಕರ್ನಾಟಕ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದು ನೋಡಿ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆ ಅಂದರೆ ಗೌರ್ಮೆಂಟ್ ನರ್ಸಿಂಗ್ ಸ್ಕೂಲ್ ಆ್ಯಂಡ್ ಪ್ರೈವೇಟ್ ನರ್ಸಿಂಗ್ ಸ್ಕೂಲ್ಗಳಲ್ಲಿ 10% ಗೌರ್ಮೆಂಟ್ ಸೀಟ್ಗಳ ಲಭ್ಯತೆ ಇರುತ್ತೆ. ಈ ಒಂದು ಸೀಟ್ಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದಾರೆ. ಈ ಕುರಿತು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲು ನೀವು ಈ ಒಂದು ನೋಟಿಫಿಕೇಷನನ್ನು ಓದ್ತಕ್ಕಂಥದ್ದು. ಇಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ನಾನು. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿಗೆ JNM ನರ್ಸಿಂಗ್ ಕೋರ್ಸ್ಗಳಿಗೆ ಗೌರ್ಮೆಂಟ್ ಈ ಒಂದು ನರ್ಸಿಂಗ್ ಸ್ಕೂಲ್ಗಳಿಗೆ ಮತ್ತು ಪ್ರೈವೇಟ್ ನರ್ಸಿಂಗ್ ಸ್ಕೂಲ್ಗಳಲ್ಲಿ 10% ಗೌರ್ಮೆಂಟ್ ರಿಸರ್ವೇಷನ್ ಇರುತ್ತೆ. ಆ ಒಂದು 10% ಕೋರ್ಸ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ತದನಂತರ ಬಂದುಬಿಟ್ಟು ಅರ್ಜಿ ಪ್ರಾರಂಭ ದಿನಾಂಕ ಜೂನ್ 21, ಲಾಸ್ಟ್ ದಿನಾಂಕ ಜುಲೈ 5. ತದನಂತರ ಅರ್ಜಿ ಶುಲ್ಕ ಬಂದುಬಿಟ್ಟು 400 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂದರೆ SC ST ಕೆಟಗರಿ 1 ಅವರಿಗೆ 250 ರೂಪಾಯಿ ಇರುತ್ತೆ. ತದನಂತರ ನೋಡಿ, ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನಪ್ಪ ಅಂದರೆ PUCಯ ಮೂಲ ಅಂಕಪಟ್ಟಿ, ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬೇಕು, SLC ಅಂಕಪಟ್ಟಿ ಬೇಕು. ಒಂದು ವೇಳೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗವಿಕಲ ಕೋಟಾದಡಿ ಅರ್ಜಿಯನ್ನು ಸಲ್ಲಿಸಿದರೆ ಇತ್ತೀಚಿನ ದೇಹದಾರ್ಢ್ಯ ಪ್ರಮಾಣಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ 1ರಿಂದ 12ನೇ ತರಗತಿವರೆಗೆ ಕನಿಷ್ಠ 7 ವರ್ಷ ಅಂದರೆ ನಿಮ್ಮ ಒಂದು ವ್ಯಾಸಂಗ ಪ್ರಮಾಣಪತ್ರ ಬೇಕಾಗುತ್ತೆ. ವಿದ್ಯಾರ್ಹತೆ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಪ್ಪ ಅಂದರೆ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಪ್ರಕಾರ ನೋಡಿ ವಿದ್ಯಾರ್ಥಿಗಳೇ, ನೀವು PUCಯಲ್ಲಿ ಕನಿಷ್ಠ 40% ರಿಸಲ್ಟ್ ಮಾಡಿರಬೇಕು. SC ST ಅವರಾಗಿದ್ದರೆ 35% ಮಾಡಿದರೂ ನಡೆಯುತ್ತೆ. ತದನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ತದನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, NIOS ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಸೆಕೆಂಡ್ PUCಯಲ್ಲಿ ಕಡ್ಡಾಯವಾಗಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಓದಿರಲೇಬೇಕು. ತದನಂತರ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 7 ವರ್ಷ ವ್ಯಾಸಂಗ ಮಾಡಿರಬೇಕಾಗುತ್ತೆ. ಅಥವಾ ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 7 ವರ್ಷ ಆ ವಿದ್ಯಾರ್ಥಿಯ ಪೋಷಕರು ವಾಸವಾಗಿರಬೇಕು. ಗರ್ಭಿಣಿ ಅಭ್ಯರ್ಥಿಗಳಿಗೆ ಈ ಒಂದು ಕೋರ್ಸ್ಗೆ ಅವಕಾಶ ಇರುವುದಿಲ್ಲ. ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪತಿ ಅಂದರೆ ತಮ್ಮ ಗಂಡನ ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು. ತದನಂತರ ಒಂದು ವೇಳೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಆ ಒಂದು ಪ್ರಮಾಣಪತ್ರ, ವೈದ್ಯಕೀಯ ಪ್ರಮಾಣಪತ್ರವನ್ನು ಕೂಡ ಸಲ್ಲಿಸಬೇಕು. ಇದರ ತರಬೇತಿ ಅವಧಿ ಬಂದುಬಿಟ್ಟು 3 ವರ್ಷ ಆಗಿರುತ್ತೆ. 3 ವರ್ಷ. ಸರ್ಕಾರಿ ನಿಯಮಗಳ ಪ್ರಕಾರ ಸರ್ಕಾರಿ ಶುಶ್ರೂಷು ಶಾಲೆ ಅಂದರೆ ಗೌರ್ಮೆಂಟ್ ನರ್ಸಿಂಗ್ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಅಂದರೆ ಸ್ಕಾಲರ್ಶಿಪ್ ಸಿಗುತ್ತೆ. ತದನಂತರ ನೋಡಿ, ಹೈದರಾಬಾದ್ ಕರ್ನಾಟಕ 371J ಮೀಸಲಾತಿ ಕೂಡ ಇರುತ್ತೆ. ಅದು ಇದ್ದರೆ ನಿಮ್ಮ ಪ್ರಮಾಣಪತ್ರವನ್ನು ಸಲ್ಲಿಸ್ಬೋದು. ಇನ್ನು ಉಳಿದಂತೆ ನೋಡಿ, ಒಂದು ಗೌರ್ಮೆಂಟ್ ಸರ್ಕಾರಿ ಯಾವುದೇ ಒಂದು ಗೌರ್ಮೆಂಟ್ ನರ್ಸಿಂಗ್ ಸ್ಕೂಲ್ ಇರ್ಬೋದು, ಆ ನಾವು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜಿನಲ್ಲಿ ಒಟ್ಟು ತರಬೇತಿ ಸ್ಥಾನಗಳಲ್ಲಿ 5% ಪುರುಷರಿಗೆ ಮೀಸಲಾಗಿರ್ತವೆ. ಅಂದರೆ 5% ಒಟ್ಟು ಎಷ್ಟು ಸೀಟ್ ಇದ್ದಾವೆ ಅದರಲ್ಲಿ 5% ಪುರುಷರಿಗೆ ಮೀಸಲಾಗಿರ್ತವೆ. ಇಲ್ಲೆಲ್ಲ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಕೊಳ್ಳಿ. ತದನಂತರ ನೋಡಿ, ಸೇವಾನಿರತ ಅಭ್ಯರ್ಥಿಗಳಿಗೆ ಎಲ್ಲ ಇರ್ತಕ್ಕಂಥದ್ದು. ಇದರ ನಂತರ ನಿಮಗೇನು ಬರುತ್ತೆ, ಇಲ್ಲಿ ಪಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಲಾಸ್ಟ್ ಎಲ್ಲ ನೀವು ನೆಕ್ಸ್ಟ್ ಅಂತ ಓದ್ಕೊಳ್ಬೇಕು. ಓದ್ಕೊಂಡ ನಂತರ ಪಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮೂಲಕ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಥಿಯ ಮೊದಲ ಹೆಸರು, ಕೊನೆಯ ಹೆಸರು, ಅಭ್ಯರ್ಥಿ SLC ರಿಜಿಸ್ಟ್ರೇಷನ್ SLC ಎಲ್ಲಿ ಯಾವ ರೀತಿ ಇದೆ ಅದೇ ಹೆಸರನ್ನು ಕೂಡ ಎಂಟ್ರಿ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತು, ಏಜು, ಜೆಂಡರು, ವಿವಾಹಿತರು ಅಂತ ಕೇಳುತ್ತೆ. ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ, ಅನ್ಮ್ಯಾರಿಡ್ ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಹಾಕಿ. ಧರ್ಮ, ಜಾತಿ, ಮೀಸಲಾತಿ, ರಾಷ್ಟ್ರೀಯತೆ, ಇಮೇಲ್ ID, ದೂರವಾಣಿ ಸಂಖ್ಯೆ, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ. ಅದನ್ನ ಫಿಲಪ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ನೋಡಿ, ನಿಮ್ಮ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿದ್ದು ಒಂದು ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರ್, SLC ಮಾರ್ಕಸ್ ಕಾರ್ಡ್, PUC ಮಾರ್ಕಸ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು.
ಎಷ್ಟು ಮಾಹಿತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.